ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ಎಲ್ಲ ಮುದ್ರಣ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಪ್ರತಿನಿಧಿಗಳಿಗೆ ಸ್ವಾಗತವನ್ನು ಕೋರ್ತಾ, ಆತ್ಮೀಯ ಪತ್ರಕರ್ತ ಬಾಂಧವರೇ, ನಿನ್ನೆಲ್ಲ ಮೊನ್ನೆ ನಡೆದಂತಹ ಒಬ್ಬ ಅಮಾಯಕ ಮುಸ್ಲಿಂ ಯುವಕ ಅಬ್ದುಲ್ ರಹಮಾನ್ ಕೊಲೆ ನಡೆಯಿತಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ತಿಂಗಳು ಏಪ್ರಿಲ್ ತಿಂಗಳು 27ರಿಂದ ಮೇ ತಿಂಗಳ 27ರ ನಡುವೆ ಈ ಒಂದು ತಿಂಗಳ ಅವಧಿಯಲ್ಲಿ 3 ಕೊಲೆಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದು ಹೋಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಕ್ಷುಬ್ಧವಾದಂತಹ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ. ಕಳೆದ 27ನೇ ತಾರೀಕಿನಲ್ಲಿ ಒಂದು ಅಮಾಯಕ ವ್ಯಕ್ತಿಯನ್ನು, ಅಶ್ರಫ್ನನ್ನು ಗುಂಪು ಹತ್ಯೆಯ ಮೂಲಕ ಸಂಘ ಪರಿವಾರಕ್ಕೆ ಸೇರಿದಂತಹ ಆ ಕಿರಾತಕರು ಹತ್ಯೆ ಮಾಡಿದ್ದಾರೆ. ಆ ಬಳಿಕ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯ ಹಲವಾರು ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂತಹ ಫಾಜಿಲ್ ಇರ್ಬೋದು, ಕೀರ್ತಿ ಇರ್ಬೋದು, ಬೇರೆ ಬೇರೆ ರೀತಿ ಅವರ ಕೊಲೆ ಪ್ರಕರಣ ಸೇರಿದಂತೆ ಬೇರೆ ಬೇರೆ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗಿಯಾದಂತಹ ಸುಹಾಸ್ ಶೆಟ್ಟಿಯ ಕೊಲೆ ನಡೆಯಿತು. ಆ ನಂತರ ಈ ಸುಹಾಸ್ ಶೆಟ್ಟಿಯ ಕೊಲೆ ನಡೆದ ನಂತರ ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಕಾರಿಯಾದಂತಹ ಬರಹಗಳು ಹರಿದಾಡಲಿಕ್ಕೆ ಆರಂಭವಾಯಿತು. ಅದರೊಂದಿಗೆ ಬಿಜೆಪಿ, ಬಜರಂಗ ದಳಕ್ಕೆ ಸೇರಿದಂತಹ ಕೆಲವು ದೇಶ ಭಾಷಣಗಾರರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ, ಮಾಧ್ಯಮದ ಮುಂದೆ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಅಥವಾ ಅವರ ಸಾಮಾಜಿಕ ಜಾಲತಾಣಗಳಲ್ಲಿ, ಅವರ ಪೇಜ್ಗಳಲ್ಲಿ ಅವರು ಪ್ರತಿಕ್ರಿಯೆ ನೀಡುವಂತಹ ಸಂದರ್ಭದಲ್ಲಿಯೂ ಕೂಡ ಮುಸ್ಲಿಂ ಸಮುದಾಯವನ್ನು ಗುರಿಪಡಿಸಿಕೊಂಡು ಅತ್ಯಂತ ಪ್ರಚೋದನಕಾರಿಯಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದಾರೆ. ಅದು ಎಲ್ಲಿಯವರೆಗೆ ಅಂತ ಹೇಳಿದರೆ, ಒಂದು ಕೊಲೆಯನ್ನು ನಡೆಯಿತು ರೌಡಿ ಶೀಟರ್ನ, ಇದಕ್ಕೆ ಪ್ರತೀಕಾರವಾಗಿ ನಾವು ಮನೆಗಳಿಗೆ ನುಗ್ಗಿ ಕೊಚ್ಚಿ ಕೊಚ್ಚಿ ಹಾಕ್ತೇವೆ, ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಅವರ ದೇಹವನ್ನು ಛಿದ್ರ ಮಾಡಿ ಹಾಕ್ತೇವೆ, ಹಾಕಿದಂತಹ ಉದಾಹರಣೆಗಳಿದೆ, ಇನ್ನು ಮುಂದೆಯೂ ಕೂಡ ಅದನ್ನು ಮಾಡ್ತೇವೆ ಅಂತ ಹೇಳುವಂತಹ ಬಹಿರಂಗ ರೀತಿಯಲ್ಲಿ ಅದು ಭರತ್ ಕುಮಟೆಯಲ್ಲಿರ್ಬೋದು, ಶರತ್ ಪಂಪುಯಲ್ಲಿರ್ಬೋದು, ಇಂತಹ ವ್ಯಕ್ತಿಗಳು ಹೇಳಿಕೆಗಳನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದಾರೆ. ಈ ಎಲ್ಲ ಘಟನೆಗಳು ಇಲ್ಲಿ ನಡೀತಾ ಇರುವಾಗಲೂ ಕೂಡ ಮುಸಲ್ಮಾನರೇ ಹೆಚ್ಚಿನ ಸಂಖ್ಯೆಯಲ್ಲಿ ಆರಿಸಿ ಕಳಿಸಿದಂತಹ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲಿಯೂ ಕೂಡ ಇಂತಹ ಘಟನೆಗಳು ಈ ಜಿಲ್ಲೆಯಲ್ಲಿ ನಡೀತಾ ಇರುವಾಗ ಇದರ ವಿರುದ್ಧ ನಾವು ಬಹಳಷ್ಟು ಸಂದರ್ಭದಲ್ಲಿ ಇಲ್ಲಿನ ಉನ್ನತ ಅಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಫೋನ್ ಮೂಲಕ ಸಂಪರ್ಕಿಸಿ ಅವರಿಗೆ ಈ ಎಲ್ಲ ವಿಚಾರಗಳ ಗಂಭೀರತೆಯನ್ನು ಪದೇ ಪದೇ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೆವು. ಇಂತಹ ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಪ್ರಚೋದನಕಾರಿಯಾಗಿ ಇಲ್ಲಿನ ಯುವಕರನ್ನು ಈ ಸಂಘ ಪರಿವಾರ ಬಜರಂಗ ದಳದ ನಾಯಕರು ಪ್ರಚೋದನೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅಘೋಷಿತವಾದಂತಹ ಕರ್ಫ್ಯೂ ತರ ಈ ಜಿಲ್ಲೆಯಲ್ಲಿ ಜನರು ಭಯದ ನೆರಳಿನಲ್ಲಿ ಬದುಕ್ತಾ ಇದ್ದಾರೆ. ನಾಳೆ ಏನಾಗ್ಬೋದು ಅಥವಾ ಇವತ್ತು ಏನಾಗ್ಬೋದು, ನಮ್ಮ ಮಕ್ಕಳು ಹೊರಗೆ ಹೋದವರು ಪುನಃ ಮನೆಗೆ ಬರ್ತಾರೆ ಅಂತ ಹೇಳುವಂತಹ ಭರವಸೆ ತಂದೆ ತಾಯಿಗಳಿಗಿಲ್ಲ. ಆದರೆ ಇಲ್ಲಿ ಪೊಲೀಸರು ಒಂದು ಕಾಟಾಚಾರಕ್ಕೆ ಕೆಲವು FIRಗಳನ್ನು ಮಾಡಿದ್ದಾರೆ. ಆ FIRಗಳು ಕೇಳುವಾಗ ಹೇಳುವುದೇನು ಅಂತ ಹೇಳಿದ್ರೆ, ನಾವು 40 FIRಗಳನ್ನು ಮಾಡಿದ್ದೇವೆ, ನಾವು ಗ್ರಾಮಾಂತರ ವ್ಯಾಪ್ತಿಯಲ್ಲಿ 30 FIRಗಳನ್ನು ಮಾಡಿದ್ದೇವೆ, ಇಷ್ಟುವರೆಗೆ ಇಂತಹ ಒಂದು FIRಗಳು ಇಲ್ಲಿ ಆದಂಥ ಇತಿಹಾಸ ಇಲ್ಲ. ಆದರೆ ಇಲ್ಲಿ FIRಗಳಾದ ನಂತರ ಎಷ್ಟು ದೇಶ ಭಾಷಣಗಾರರನ್ನು, ಎಷ್ಟು ಪ್ರಚೋದನಕಾರಿಯಾಗಿ ಮಾತನಾಡುವವರನ್ನು ಬಂಧನ ಮಾಡಿ ಜೈಲಲ್ಲಿ ಕಳಿಸಲಿಕ್ಕೆ ಸಾಧ್ಯವಾಗಿದೆ.
ಕೇವಲ ಬೆರಳೆಣಿಕೆ 2-3 ಬಂಧನ ಮಾಡಿದ್ದಾರೆ. ದಿವಸಗಳ ಒಳಗೆ ಅವರು ಬೇಲ್ ತಗೊಂಡು ಹೊರಗೆ ಬಂದಿದ್ದಾರೆ ಮತ್ತು ಕೂಡ ರಾಜಾರೋಷವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿದರೆ ಈ ಸಮಾಜದ ಪರಿಸ್ಥಿತಿ ಏನಾಗಬಹುದು? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಡೆವಲಪ್ಮೆಂಟ್ಗಳಾಗ್ತಾ ಇಲ್ಲ, ಬಂಡವಾಳಶಾಹಿಗಳು ಬರ್ತಾ ಇಲ್ಲ ಅಂತ ಚರ್ಚೆಗಳಾಗ್ತಾ ಇದೆ. ಒಂದು ಕಡೆಯಲ್ಲಿ ಇಲ್ಲಿನ DCM ರವರು ಹೇಳ್ತಾರೆ 7 ಗಂಟೆ ಆಗುವಾಗ ಜಿಲ್ಲೆ ಬಂದಾಗ್ತದೆ, ಆ ಜಿಲ್ಲೆಯನ್ನು ಅದಕ್ಕೆ ಬೇರೆನೇ ಒಂದು ಯೋಜನೆಯನ್ನು ಹಾಕಿ ಆ ಜಿಲ್ಲೆಯನ್ನು ಸರಿ ಮಾಡಬೇಕು. ಹೀಗೆ ಹೋದರೆ 7 ಗಂಟೆಗೆ ಅಲ್ಲ, ದಿನಪೂರ್ತಿ ಜಿಲ್ಲೆ ಬಂದಾಗುವಂತ ಒಂದು ಸಾಧ್ಯತೆ ಇದೆ. ಹಗಲು ಹೊತ್ತಲ್ಲಿ ಒಬ್ಬ ಅಮಾಯಕ ದುಡಿದು ತಿನ್ನುವಂತಹ ಶ್ರಮಜೀವಿ, ಯಾವ ಸಂಘಟನೆಗಳಲ್ಲಿಯೂ ಇಲ್ಲದಂತಹ ವ್ಯಕ್ತಿ, ಯಾವ ಏನು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸಿದಂತಹ ಒಬ್ಬ ವ್ಯಕ್ತಿ, ಅವನಷ್ಟಕ್ಕೆ ಅವನು ದುಡಿದು ತಿನ್ನುವಂತಹ, ಅವನ ಕುಟುಂಬವನ್ನು ಸಲಹುವಂತಹ, ಅವನ ಹೆಂಡತಿ ಮಕ್ಕಳು ತಂದೆ ತಾಯಿಯನ್ನು ಒಳಗೊಂಡಂತಹ ಒಂದು ಪುಟ್ಟ ಕುಟುಂಬದ ಜವಾಬ್ದಾರಿ ಹೊತ್ತುಕೊಂಡು ಕೆಲಸ ಮಾಡುವಂತಹ ಒಬ್ಬ ಶ್ರಮಜೀವಿ ಅಬ್ದುಲ್ ರಹಮಾನ್ ಅಂತ ಹೇಳುವಂತಹ ಈ ಒಂದು ಪಿಕಪ್ ಚಾಲಕನನ್ನು ಇವರು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿಕೊಂಡು 10-15 ಮಂದಿಯ ತಂಡ ಮಾಡಿಕೊಂಡು ಪೊದೆಯಲ್ಲಿ ಅವಿತು ಕುಳಿತು ಇಂತಹ ಜಾಗದಲ್ಲಿ ಅವನು ವಾಹನದಲ್ಲಿ ಬರ್ತಾನೆ ಅಂತ ಹೇಳುವಂತಹ ಮಾಹಿತಿಯನ್ನು ಪಡ್ಕೊಂಡು ಅದೊಂದು ಪ್ಲಾನಿಂಗ್ ಆಗಿ ಮಾಡಿದಂತಹ ಕೆಲಸ ಅಲ್ಲಿ ಹಿಂಬದಿಯಿಂದ ಹೋಗಿ ಕೊಚ್ಚಿಕೊಂಡು ಕೊಲೆ ಮಾಡ್ತಾರೆ. ಭೀಕರವಾಗಿ ಒಬ್ಬ ಮನುಷ್ಯನನ್ನು ಕೊಲ್ಲುವುದರಲ್ಲಿ ಅತ್ಯಂತ ಭೀಕರವಾಗಿ ಕೊಚ್ಚಿ ಆ ವ್ಯಕ್ತಿಯನ್ನು ಕೊಲೆ ಮಾಡ್ತಾರೆ. ಒಟ್ಟಿಗೆ ಇನ್ನೊಬ್ಬ ಕಲಂದರ್ ಶಾಫಿ ಅಂತ ಹೇಳುವಂಥ ವಾಹನದಲ್ಲಿ ಇದ್ದವನನ್ನು ಕೂಡ ಅದೇ ರೀತಿಯಾಗಿ ಬಡಿತಾರೆ, ತಲವಾರಲ್ಲಿ ಹೊಡಿತಾರೆ. ಆದರೆ ಆ ವ್ಯಕ್ತಿ ಏನೋ ಜೀವಬಲಯದಿಂದ ಆಯುಷ್ಯ ಗಟ್ಟಿ ಇದ್ದ ಕಾರಣ ತಪ್ಪಿಸಿಕೊಂಡು ಎಲ್ಲೋ ಹೋಗಿ ಪೊದೆಯಲ್ಲಿ ಕೂತ್ಕೊಳ್ತಾರೆ. ಆದರೂ ತುಂಬ ಹೊತ್ತು ಈ ಕಿರಾತಕರಿದ್ದಾರೆ, ಈ ಕೊಲೆಗಡುಕರಿದ್ದಾರೆ, ಈ ಸಂಘ ಪರಿವಾರ ಬಜರಂಗ ದಳದ ಕಾರ್ಯಕರ್ತರಿದ್ದಾರೆ, ತುಂಬ ಹೊತ್ತು ಅಲ್ಲಿ ಎಲ್ಲ ಅವನನ್ನು ಹುಡುಕಾಡಿದ್ದಾನೆ. ಎಲ್ಲಿಯೂ ಸಿಗದ ಕಾರಣ ಮತ್ತೆ ಅವರು ವಾಪಸ್ ಹೋದ್ದು. ಒಂದು ವೇಳೆ ಆತ ಸಿಗ್ತಾ ಇದ್ರೆ ಅಲ್ಲಿ 2 ಹೆಣಗಳು ಬೀಳ್ತಾ ಇತ್ತು. ಈ ಕಲಂದರ್ ಶಾಫಿ ಕೂಡ ಇವತ್ತು ಗಂಭೀರ ಗಾಯಗೊಂಡು ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಜೀವನ್ಮರಣ ಹೋರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಇದು ಎಲ್ಲಿಗೆ ಹೋಗ್ತಾ ಇದೆ? ಇಲ್ಲಿ ಪ್ರಚೋದನಕಾರಿಯಾದಂತಹ ಸ್ಟೇಟಸ್ಗಳನ್ನು ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಯಾವ ಸಂಘಟನೆಯಲ್ಲಿ ಯಾವ ಪಕ್ಷದಲ್ಲಿಯೂ ಗುರುತಿಸಿಕೊಳ್ಳದಂತಹ ಒಬ್ಬ ಅಮಾಯಕನನ್ನು ಅವರು ಕೊಲ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ಅಂದ್ರೆ ಇವರಿಗೆ ಬೇಕಾದದ್ದು ಒಬ್ಬ ಮುಸಲ್ಮಾನನನ್ನು ಇವರಿಗೆ ಕೊಲ್ಲಬೇಕು. ಅಂದ್ರೆ ಇಲ್ಲಿ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ ಇಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳುವಂಥದ್ದು ಮತ್ತು ಸಾಬೀತಾಗ್ತಾ ಇದೆ. ಇಲ್ಲಿ ಏನಾದರೂ ಕೊಲೆಗಳಾಗುವಾಗ, ಏನಾದರೂ ಘಟನೆ ಆಗುವಾಗ ಹೋಮ್ ಮಿನಿಸ್ಟರ್ ಬರ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕಮಿಷನರ್ ಆಫೀಸಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ, ಪತ್ರಿಕಾಗೋಷ್ಠಿ ಕರೀತಾರೆ, ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳ್ತಾರೆ. ಆ್ಯಂಟಿ ಕಮ್ಯುನಲ್ ವಿಂಗ್ ಅಂತ ಹೇಳಿದರು, ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ ಹೇಳಿದರು. ಎಲ್ಲಿದೆ ಆ್ಯಂಟಿ ಕಮ್ಯುನಲ್ ವಿಂಗ್? ಎಲ್ಲಿದೆ ಆ್ಯಂಟಿ ಕಮ್ಯುನಲ್ ಫೋರ್ಸು? ಒಂದೊಂದು ಹೆಣ ಬೀಳುವಾಗ ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟು ಹೋಗುವಂಥ ಇಂತಹ ಗೃಹ ಸಚಿವರು. ಅದೇ ರೀತಿ ಇಲ್ಲಿ ಇವತ್ತು ಏನಾಗಿದೆ, ಇದು ಈ ಸರ್ಕಾರದ ಸಂಪೂರ್ಣವಾದಂಥ ವೈಫಲ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಸಲ್ಮಾನರ ಆ ಜೀವಕ್ಕೆ, ಮುಸ್ಲಿಂ ಯುವಕರ ಜೀವಕ್ಕೆ ಬೆಲೆ ನೀಡದಂತಹ, ಮುಸ್ಲಿಂ ಯುವಕರ ಜೀವದೊಂದಿಗೆ ರಾಜಕೀಯ ಮಾಡುವಂತಹ ಇಲ್ಲಿನ ಕಾಂಗ್ರೆಸ್ ಮತ್ತು BJP ಪಕ್ಷಗಳು ಇಲ್ಲಿ ಮುಸಲ್ಮಾನರನ್ನು ಬಲಿಪಶು ಮಾಡ್ತಾ ಇದೆ. ಕೇವಲ ಸ್ಟೇಟ್ಮೆಂಟ್ಗಳು ಕೊಟ್ಟು ಹೋಗ್ತಾ ಇದೆ. ಒಂದು ವೇಳೆ ಇವತ್ತು ನಾವು ಕೇಳಿದ್ದೇವೆ, ತುಂಬ ಮಂದಿ ಸ್ಟೇಟ್ಮೆಂಟ್ಗಳು ಹಾಕುವಾಗ, ಭಾಷಣ ಮಾಡುವಾಗ ಯಾಕೆ ಇವರನ್ನು ಬಂಧನ ಮಾಡ್ತಾ ಇಲ್ಲ? ನೀವು ಬಂಧನ ಮಾಡಲಿಕ್ಕೆ ಇವಾಗ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇಂತಹ ಪ್ರಚೋದನಕಾರಿಯಾಗಿ ಇಂತಹ ಘಟನೆಗಳು ನಡೆಯುವಾಗ ಇದರ ಬಗ್ಗೆ ಇಷ್ಟೊಂದು ತೀಕ್ಷ್ಣವಾದಂತಹ ರೀತಿಯಲ್ಲಿ ಸಮಾಜದಲ್ಲಿ ಗಲಭೆ ಸೃಷ್ಟಿಸುವಂಥ ರೀತಿಯಲ್ಲಿ ಬಂಧನ ಮಾಡಲಿಕ್ಕೆ ಇವರಿಗೆ ಸಾಧ್ಯವಿಲ್ಲ ಅಂತ ಹೇಳಿದರೆ ಅದು ಇಲ್ಲಿನ ಕಾನೂನಿನಲ್ಲಿ ಇಲ್ಲ ಅಂತ ಹೇಳುವಂತಹ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ. ಯಾರ್ದೋ ಕಿವಿಯ ಮೇಲೆ ಹೂವಿಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದೇ ವೇಳೆ ಒಬ್ಬ ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ ಏನಾದರೂ ಒಂದು ಸ್ಟೇಟಸ್ ಹಾಕಿದರೆ, ಅಥವಾ ಎಲ್ಲಿಯಾದರೂ ವಿದೇಶದಲ್ಲಿ ಕೂತ್ಕೊಂಡ ಕೆಲಸ ಮಾಡಲಿಕ್ಕೆ ವಿದೇಶದಲ್ಲಿರುವಂಥ ಸಂದರ್ಭದಲ್ಲಿ ಒಂದು ಸ್ಟೇಟಸ್ ಅಥವಾ ಒಂದು ಪ್ರತಿಕ್ರಿಯೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ಆತನ ಮೇಲೆ ಇಲ್ಲಿ ಭಯೋತ್ಪಾದಕರನ್ನು ಬಂಧಿಸುವುದಕ್ಕಿಂತಲೂ ಹೆಚ್ಚಿನ ಫೋರ್ಸ್ ಹಾಕಿಕೊಂಡು ಏರ್ಪೋರ್ಟ್ಗೆ ಹೋಗಿ ಬಂಧನ ಮಾಡಿಕೊಂಡು ಕರ್ಕೊಂಡು ಬಂದು ಅವರನ್ನು 15-20 ದಿವಸ ಜೈಲಲ್ಲಿ ಹಾಕಲಿಕ್ಕೆ ಇಲ್ಲಿನ ಕಾನೂನಿನಲ್ಲಿ ಅವಕಾಶ ಇದೆ. ಸಂಘ ಪರಿವಾರ ಏನೇ ಮಾಡಿದರೂ ಕೂಡ ಅದರ ವಿರುದ್ಧ ಪ್ರತಿಕ್ರಿಯೆ ಕೊಡಲಿಕ್ಕೆ ಇಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇವರೇ ನಾಟಕ ಮಾಡ್ತಾ ಇದ್ದಾರಾ? ಇಲ್ಲಿ ಆಡಳಿತ ನಡೆಸ್ತಾ ಇದ್ದಾರಾ? ಲಾ ಆ್ಯಂಡ್ ಆರ್ಡರ್ ಅನ್ನು ನಿಭಾಯಿಸ್ತಾ ಇದ್ದಾರಾ? ಇಲ್ಲ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ?
ಮೊನ್ನೆ ಇಷ್ಟೆಲ್ಲ ಘಟನೆ ಆಗುವಾಗ ಶರಣ್ ಪಂಪೇಲ್ನನ್ನು ಬಂಧನ ಮಾಡಿದ್ದಾರೆ. ಶರಣ್ ಪಂಪೇಲ್ನನ್ನು ಬಂಧನ ಮಾಡಿದ ಕಾರಣ ಯಾವುದು? ಬಂದ್ಗೆ ಕರೆಗೊಟ್ಟಿದ್ದಾರೆ ಅಂತ ಹೇಳುವಂಥ ಕಾರಣದಿಂದ ಅವರನ್ನು ಬಂಧನ ಮಾಡಿದ್ದಾರೆ. ಇಲ್ಲಿ ಗಲಾಟೆಗಳಾಗ್ತಾ ಇದೆ, ಜನರು ಆಕ್ರೋಶಗೊಳ್ತಾ ಇದ್ದಾರೆ. ಇಂಥ ಒಂದು ಕೊಲೆಯಾದ ಬಳಿಕ ಇಡೀ ಜಿಲ್ಲೆಯಲ್ಲಿ ಏನು ಆಕ್ರೋಶದ ಪ್ರತಿರೋಧ ಹೇಳ್ತಾ ಇದೆ. ಇಂಥ ಸಂತ ಇದ್ರೆ ಈ ಯಾವ ಸೆಕ್ಷನ್ ಅಡಿಯಲ್ಲಿ ಇವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದವರು? ಅಷ್ಟು ದುರ್ಬಲ ಸೆಕ್ಷನ್ ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಿಮ್ಮನ್ನು ಬಂಧನ ಮಾಡ್ತೇವೆ, ನೀವು ನಕ್ಕಂತೆ ಮಾಡಿ ನಾವು ಅತ್ತಂತೆ ಮಾಡ್ತೇವೆ ಅಂತ ಹೇಳುವ ನಾಟಕ ಮಾಡ್ತಾ ಇದ್ದಾರೆ ಪೊಲೀಸರು. ಅಷ್ಟು ಇವರಿಗೆ ಭಯನ ಇವರನ್ನು ಬಂಧನ ಮಾಡಿ ಜೈಲಿಗೆ ಕಳಿಸಲಿಕ್ಕೆ? ಆಯ್ತು, ಇಲ್ಲಿ ಬಂಧನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಯಾವುದು? ಕದ್ರಿ ಪೊಲೀಸ್ ಸ್ಟೇಷನ್. ಯಾಕೆ ಇವರ ಬಂದೂಕಿನಲ್ಲಿ ಗುಂಡಿರ್ಲಿಲ್ವಾ ನಾಯಕರು ಬರುವಾಗ ಅವರನ್ನು ಓಡಿಸಲಿಕ್ಕೆ? ಅಥವಾ ಇವರ ಕೈಯಲ್ಲಿ ಲಾಠಿ ಇರಲಿಲ್ವಾ? ಯಾರಾದರೂ ಮುಸಲ್ಮಾನರು ಪ್ರತಿಭಟನೆ ಮಾಡುವುದಾದ್ರೆ ಇಡೀ ಲಾಠಿ ಚಾರ್ಜ್ ಮಾಡಿ ತಲೆಬುರುಡೆ ಹೊಡೆಯುವ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡ್ತಾರಲ್ಲ. ಯಾಕೆ ಸಂಘ ಪರಿವಾರದವರು ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಬಿಜೆಪಿ ನಾಯಕರು ಯಾಕೆ ಮುತ್ತಿಗೆ ಹಾಕುದು? ಅಲ್ಲಿನ ಪೊಲೀಸ್ ಸ್ಟೇಷನ್ ಅಲ್ಲಿರುವಂತಹ CC ಕ್ಯಾಮರಾವನ್ನು ಚೆಕ್ ಮಾಡಬೇಕು, ಒಬ್ಬೊಬ್ಬರನ್ನು ಅರೆಸ್ಟ್ ಮಾಡಬೇಕು. ಪೊಲೀಸರಿಗೆ ಅವರಷ್ಟಕ್ಕೆ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದರೆ ಸಂಘ ಪರಿವಾರ ಬಿಜೆಪಿಯ ಶಾಸಕ ಇರ್ಬೋದು, MLA ಇರ್ಬೋದು, MP ಇರ್ಬೋದು, ಕಾನೂನಿಗಿಂತ ಮೀರಿ ಕೆಲಸ ಮಾಡುವುದಾದರೆ ಅವರನ್ನು ಬಂಧನ ಮಾಡಿ ಒಳಗೆ ಹಾಕಲಿಕ್ಕೆ ಈ ದೇಶದ ಕಾನೂನಿನಲ್ಲಿ ಅವಕಾಶ ಇದೆ. ಯಾಕೆ ಮಂಗಳೂರಿನ ಪೊಲೀಸರು, ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಅದನ್ನು ಉಪಯೋಗಿಸಿಕೊಳ್ಳುತ್ತಾ ಇಲ್ಲ? ಯಾಕೆ ಇಲ್ಲಿ ಮೃದು ಧೋರಣೆ ಅನುಸರಿಸ್ತಾ ಇದೆ? ಇವತ್ತು ಮುಸ್ಲಿಂ ಸಮುದಾಯ ಪ್ರಶ್ನೆ ಮಾಡ್ತಾ ಇದೆ, ನಮಗೆ ಇಲ್ಲಿ ಬದುಕುವಂತ ಹಕ್ಕಿಲ್ವಾ ಅಂತ ಕೇಳ್ತಾ ಇದೆ. ಕಾಂಗ್ರೆಸ್ಸಿನ ಲೀಡರ್ಗಳಲ್ಲಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಪೊಲೀಸ್ ಅಧಿಕಾರಿಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಸರ್ಕಾರ ಇಲ್ಲಿ ಜೀವಂತ ಇದೆಯಾ? ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ನಮಗೆ ಹೇಳಲಿಕ್ಕೆ ಇರುವುದೇನು ಅಂತ ಹೇಳಿದರೆ, ಇಲ್ಲ ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳ ಬದಲಾವಣೆ ಆಗಬೇಕು. ಅದರೊಂದಿಗೆ ಈ ಒಂದು ತನಿಖೆಯನ್ನು ಉನ್ನತ ಮಟ್ಟದ ಒಂದು ಸಿಟ್ ಸಮಿತಿಯನ್ನು ರಚಿಸಿಕೊಂಡು ಒಂದು ಪ್ರೊಬೆಷನರಿ IPS ಅಧಿಕಾರಿಯ ನೇತೃತ್ವದ ಒಂದು ತಂಡದಲ್ಲಿ ಇದನ್ನು ತನಿಖೆ ಮಾಡಬೇಕು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ಇಂತಹ ಸಂಘಟಿತ ಅಪರಾಧಗಳು ಈ ಹಿಂದೆಯೂ ಕೂಡ ಸಂಘ ಪರಿವಾರದವರು ವೆಲ್ ಪ್ಲಾನ್ಡ್ ಆಗಿ ಮಾಡಿದ್ದಾರೆ, ಅದೆಲ್ಲವನ್ನೂ ಕೂಡ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳುವಂಥ ಒಂದು ಬೇಡಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಇಡ್ತಾ ಇದ್ದೇವೆ.